ಕರ್ನಾಟಕ ಜಾನಪದ ಪರಿಷತ್ ಹಾಗೂ ರಾಯಚೂರು ಜಿಲ್ಲಾ ಘಟಕ, ದೇವದುರ್ಗ ತಾಲೂಕು ಘಟಕದ ವತಿಯಿಂದ ನವೆಂಬರ್ ತಿಂಗಳಲ್ಲಿ 2ನೇ ಜಾನಪದ ಸಮ್ಮೇಳನವನ್ನು ದೇವದುರ್ಗ ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಆನೆಹೊಸೂರು ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಮ್ಮೇಳನದ ನಿಮಿತ್ತ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಗುತ್ತದೆ. ಹೀಗಾಗಿ ಸ್ಮರಣ ಸಂಚಿಕೆ ಲೇಖನಗಳನ್ನು ಆಹ್ವಾನಿಸಲಾಗಿದ್ದು, ಲೇಖನವನ್ನು ಕಳುಹಿಸುವ ಲೇಖಕರು ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದ ಜಾನಪದ ಕಲಾವಿದರ ಪರಿಚಯ ಲೇಖನವನ್ನು ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ದೊರೆಯುವ ಜಾನಪದ ಕಲೆಗಳ ಲೇಖನವನ್ನು ಕಳುಹಿಸಬೇಕು. ಈ ಸ್ಮರಣ ಸಂಚಿಕೆ ISBNನಲ್ಲಿ ಪ್ರಕಟಣೆ ಮಾಡಲಾಗುತ್ತಿದ್ದು, ಆಸಕ್ತರು ಅಕ್ಟೋಬರ್ 15ರೊಳಗಾಗಿ ಜಾನಪದ ರಾಯಚೂರು @gmail.com ಹಾಗೂ ಆನೆಹೊಸೂರು tv@gmail.com ಇಮೇಲ್ಗೆ ಕಳುಹಿಸಬೇಕು ಎಂದು ತಿಳಿಸಿದರು. ಈ ಲೇಖನವನ್ನು ಗರಿಷ್ಠ ಪ್ರಮಾಣದಲ್ಲಿರಬೇಕು ಎಂದು ತಿಳಿಸಿದರು. ಪ್ರಥಮ ಜಾನಪದ ಸಮ್ಮೇಳನವನ್ನು ಮುಗಿಸುವುದರಲ್ಲಿ ಯಶಸ್ವಿಯಾಗಿ ಕೊರೋನಾ ಮಾಡಿದ್ದೀವಿ. ಈ ಕೊರೋನಾ ಬಂದ ನಂತರ ನಮಗೆ ಸಮ್ಮೇಳನ 2ನೇ ಸಮ್ಮೇಳನ ಮಾಡಬೇಕಂತ ಒಂದು ಸಿಂಧೂರಲ್ಲಿ ಆಯೋಜನೆ ಮಾಡೋಕ್ಕೆ ಹಸ್ತಾಂತರ ಮಾಡಿದ್ವಿ. ಅನಿವಾರ್ಯ ಕಾರಣದಿಂದ ಆಗಲಿಲ್ಲ. ಈಗ ಅದೇ 2ನೇ ಸಮ್ಮೇಳನವನ್ನು ದೇವದುರ್ಗ ತಾಲೂಕಿನಲ್ಲಿ ಮಾಡಿಕೊಂಡು ನವೆಂಬರ್ ಮೊದಲನೇ ವಾರದಲ್ಲಿ ಸಮ್ಮೇಳನವನ್ನು ಮಾಡ್ತಾಯಿದ್ವಿ. ಆ ದಿನಾಂಕವನ್ನು ಮತ್ತೊಂದು ಬಾರಿ ಅನೌನ್ಸ್ ಮಾಡುವಂಥ ನವೆಂಬರ್ ಮೊದಲನೇ ವಾರದಲ್ಲಿ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡ್ತೀವಿ. ಅದರ ಜೊತೆಗೆ ಈಗ ಪ್ರೆಸ್ ಮೀಟ್ ಮಾಡುವಂಥ ಉದ್ದೇಶ ಏನಂದರೆ, ಈ ಸಂದರ್ಭದಲ್ಲಿ ಬಸವರಾಜ ಯಾಟಗಲ್, ಡಾಕ್ಟರ್ ವಿಜಯ ರಾಜೇಂದ್ರ, ಅರುಣಾ ಹಿರೇಮಠ, ವಿದ್ಯಾರವರು ಉಪಸ್ಥಿತರಿದ್ದರು.